ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂತರ ದೇವರ ವಾಕ್ಯದ ಸಂದೇಶಕ್ಕೋಸ್ಕರ ಹೋಗೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನ ತಂದೆ ಆದಿಕಾಂಡದಿಂದ 10 ವಚನಗಳು ಪ್ರಕಟಣೆ ಗ್ರಂಥದವರೆಗೂ ಮಾತನಾಡುವಂತೆ ನೀವು ತಂದೆ ಕೊಟ್ಟಂಥ ಸೂಚನೆಗೋಸ್ಕರ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ತಂದೆ ಮಾತನಾಡುವುದಕ್ಕೆ ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸಿರಿ. ನಿಮ್ಮ ಮಕ್ಕಳಿಗೆ ತಂದೆ ಹೇಳತಕ್ಕಂಥ ಮಾತುಗಳನ್ನು ನೀವು ತಾನೇ ತಂದೆ ನನ್ನ ಮೂಲಕ ಹೇಳಿಸಿ ತಂದೆ ಬಲಪಡಿಸಬೇಕೆಂದು ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ಪ್ರಾರಂಭದಿಂದ ಅಂತ್ಯದವರೆಗೂ ನಡೆಸಿಕೊಡಬೇಕೆಂದು ಈ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯಕುಮಾರನು ನಮ್ಮ ರಕ್ಷಕನಾದ ಕ್ರಿಸ್ತೇಸು ನಮ್ಮನ್ನು ಪ್ರಾರ್ಥಿಸಿ ಬೇಡಿಕೊಂಡಿರಪ್ಪ ತಂದೆ. ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಈ ದಿನ ಸತ್ಯವೇದ ಗ್ರಂಥದಲ್ಲಿ ಆದಿಕಾಂಡ ಎಂಬುವಂತಹ ಪುಸ್ತಕದಲ್ಲಿ ಸುಮಾರು 10 ವಚನ, ಅದಕ್ಕೆ ಅರ್ಥವನ್ನು ತಿಳಿದುಕೊಳ್ಳೋಣ. ನೀವು ಯಾವುದೇ ಜನಾಂಗದವರಾಗಿರ್ಬೋದು, ಒಂದು ಸಾರಿ ಸತ್ಯವೇದ ಗ್ರಂಥವನ್ನು ನೀವು ನೋಡಿ ಅದನ್ನು ಪರಿಶೀಲನೆ ಮಾಡುವಾಗ ನಿಜವಾದ ದೇವ ಈ ದಿನ ಆದಿಕಾಂಡದಿಂದ 10 ವಚನಗಳನ್ನು ನೋಡಿಕೊಳ್ಳೋಣ. ದೇವರ ಜ್ಞಾನ, ದೇವರ ವಿವೇಕವನ್ನು ಈ ದಿನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ. ಪ್ರಿಯರೇ, ಮೊದಲನೇ ವಚನ ಓದಿಕೊಳ್ಳೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಪ್ರಿಯರೇ, ಬೇಗನೆ ಆದಿಯಲ್ಲಿ ನಾವು ಸತ್ಯವೇದ ಗ್ರಂಥದಲ್ಲಿ ನೋಡ್ಬೋದು. ಆದಿ ಎಂಬುದಾಗಿ ನಾವು ನೋಡುವಾಗ ಅದರಲ್ಲಿ ಗೊತ್ತಾಗುತ್ತೆ. ಆದಿಯಲ್ಲಿ ಪ್ರಾರಂಭದಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಪ್ರಿಯರೇ, ನೀವು ಯಾವುದೇ ಗ್ರಂಥವನ್ನು ಪರಿಶೀಲನೆ ಮಾಡುವಾಗ ಇಷ್ಟೊಂದು ಇರುವಂಥ ಆಳವಾದ ಸತ್ಯಗಳು ಸಿಗುವುದು ಬಹಳ ಕಷ್ಟವಾಗಿರುತ್ತೆ. ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂಥ ಮಾತುಗಳು ಕೇವಲವು ಸತ್ಯವಾಗಿದೆ. ಪ್ರಿಯರೇ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಭೂಮಿಯು ಕ್ರಮವಿಲ್ಲದೆ ಅಂದರೆ ಪ್ರಿಯರೇ, ನೀಟಾಗಿರಲಿಲ್ಲ, ನೀಟ್ನೆಸ್ ಇರಲಿಲ್ಲ. ಓಕೆನಾ? ಈಗ ನಾವು ಮನೆಯಲ್ಲಿ ಹಾಲಲ್ಲಿ ಬೇಡದಿರೋಂಥ ಸಾಮಾನು ಅಂದರೆ ಹಾಲಲ್ಲಿ ಬಂದು ಕಿಚನ್ಗೆ ಸಂಬಂಧಪಟ್ಟಂಥ ಸಾಮಾನುಗಳು ಮತ್ತು ಬೆಡ್ರೂಮ್ಗೆ ಸಂಬಂಧಪಟ್ಟಂಥ ಸಾಮಾನುಗಳು ಇಲ್ಲಿ ಹಾಲಲ್ಲಿ ಇದ್ದರೆ ಎಂಟ್ರೆನ್ಸ್ ಆಗಿರುವಂಥ ಜನಕ್ಕೆ ಚೆನ್ನಾಗಿ ಕಾಣತ್ತೆ ಅಲ್ವಾ? ಈಗ 4 ಪೊಸಿಷನ್ ಮಾಡ್ತಾರೆ. ಮನೆ ಕಟ್ಟಬೇಕಾದ್ರೆ 4 ಪೊಸಿಷನ್ ಇರುತ್ತೆ. ಬಾತ್ರೂಮ್ ಒಂದು ಕಡೆ ಇರುತ್ತೆ, ಬೆಡ್ರೂಮ್ ಒಂದು ಕಡೆ ಇರುತ್ತೆ, ಕಿಚನ್ ಒಂದು ಕಡೆ ಇರುತ್ತೆ, ಫ್ರಿಜ್ ಒಂದು ಕಡೆ ಇರುತ್ತೆ, ವಾಷಿಂಗ್ ಮಿಷಿನ್ ಅಂತ ಒಂದು ಕಡೆ ಇರುತ್ತೆ, ಬಟ್ಟೆ ತೊಳೆಯಕ್ಕಂತ ಒಂದು ಜಾಗ ಇರುತ್ತೆ. ಅದೇ ರೀತಿ ಪ್ರಿಯರೇ, ಕ್ರಮ ಪ್ರಿಯರೇ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಅಂದರೆ ಫುಲ್ ಮಿಕ್ಸ್ ಆಗಿತ್ತು ಪ್ರಿಯರೇ. ಫುಲ್ ಮಿಕ್ಸ್ ಆಗಿ ಅಂದರೆ ಭೂಮಿ ಆಕಾಶ ಎರಡು ಮಿಕ್ಸ್ ಆಗಿತ್ತು. ಕ್ರಮ ಇರಲಿಲ್ಲ. ಅದೊಂದು ಕಡೆ ಇದೊಂದು ಕಡೆ ಇರಲಿಲ್ಲ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಇಲ್ಲಿ ದೇವರಾತ್ಮ ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಅಂದರೆ ದೇವರು ಆತ್ಮಸ್ವರೂಪನು ಚಲಿಸುತ್ತಿತ್ತು. ಸಮುದ್ರದ ಮೇಲೆ ನಡಿಬೇಕಂದ್ರೆ ಒಬ್ಬ ಮನುಷ್ಯ ಮುಳುಗೋಗ್ತಾನೆ. ಜಲ ಸಮೂಹದ ಮೇಲೆ ನೋಡಿದಿರಾ? ಜಲ ಸಮೂಹದ ಮೇಲೆ ನಡೆದ್ರೆ ಮುಳುಗೋಗ್ತಾನೆ ಮನುಷ್ಯ. ಆದರೆ ಇದು ಯಾರು? ಆತ್ಮ ಪ್ರೇಮ. ಆತ್ಮ ಅಂದರೆ ನಿಮ್ಮಲ್ಲಿರುವಂಥ ಆತ್ಮ, ನಮ್ಮಲ್ಲಿರುವಂಥ ಆತ್ಮ. ಈ ಆತ್ಮ ಕಾಣಲ್ಲ ಪ್ರೇರಿ. ಕರೆಂಟ್ ಇದೆ ನೋಡಿ, ಈ ಕರೆಂಟು ಅದು ಬೆಳಕು ಕಾಣುತ್ತೆ. ಒಳಗಡೆ ಓಡಾಡುತ್ತಿರುವಂಥ ಕರೆಂಟು ಯಾರಿಗೂ ಕಾಣೋದಿಲ್ಲ ಪ್ರೇರಿ. ಹೌದಾ ಅಲ್ವಾ? ಹೌದು ಪ್ರೇರಿ. ಜಲಸಮೂಹಗಳ ಮೇಲೆ ದೇವರಾತ್ಮವು ಚಲಿಸುತ್ತಿತ್ತು. ಓಡಾಡ್ತಾ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಬೇರೆ ದೇವರು ಬೆಳಕಾಗಲಿ ಅಂತ ಹೇಳೋದಕ್ಕೆ
ಇಡೀ ಪ್ರಪಂಚಕ್ಕೆ ಬೆಳಕು ಬಂದಿದೆ. ಅರ್ಥ ಮಾಡ್ಕೊಳ್ಳೋಣ ಪ್ರೇರೆ ಈ ಮಾತು. ಬೆಳಕಾಗಲಿ ಅಂದಿದ ತಕ್ಷಣ ಬೆಳಕಾಯಿತು ಪ್ರೇರೆ. ಈ ದಿನ ನಾವು ನೀವು ಕತ್ತಲೆಯ ಪ್ರಪಂಚದಲ್ಲಿ ಜೀವಿಸ್ತಾ ಇರ್ಬೋದು. ಕತ್ತಲೆ ಅಂದ್ರೆ ಪ್ರೇರೆ ಪಾಪ ಎಂಬುವಂತ ಕತ್ತಲೆ. ಪಾಪಕ್ಕೆ ಬೈಬಲ್ ಏನ್ ಹೇಳುತ್ತೆ ಅಂದ್ರೆ ಕತ್ತಲೆಯ ಜೀವನ. ಪಾಪದ ಜೀವಿತದಲ್ಲಿ ಕ್ಷಣಿಕವಾದಂಥ ಸುಖ ಸಿಗಬಹುದು ಪ್ರೇರೆ. ನಾವೆಲ್ಲೋದ್ರು, ನಾವೇನೇ ಕೆಲಸ ಮಾಡಿದ್ರು ಅದು ನಮಗೆ ಸಫಲವಂತೆಯೇ ಕಾಣಬಹುದು ಪಾಪದ ಕಾರ್ಯಗಳಲ್ಲಿ. ಆದರೆ ಒಂದು ದಿವಸ ಕತ್ತಲು ಬಂದರೆ ಮಾತ್ರ ಆ ಕತ್ತಲಲ್ಲಿ ನಮಗೆ ನಡೆಯೋದಕ್ಕೆ ಆಗಲ್ಲ ಪ್ರೇರೆ, ಎಡವೆ ಬೀಳುತ್ತೇವೆ. ನಿಜವಾಗಲೂ ದೇವರು ಏನ್ ಮಾಡಿದ್ದಾರೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಈ ದಿನ ನಿಮ್ಮ ಜೀವಿತದಲ್ಲಿ ಕತ್ತಲಿರಬಹುದು, ಅಂಧಕಾರವಿರಬಹುದು. ಅಂಧಕಾರ ಪ್ರೇರೆ, ಸುಖವಿಲ್ಲದೆ, ಸಮಾಧಾನವಿಲ್ಲದೆ, ಈ ಜೀವನವೇ ನನಗೆ ಬೇಡ, ಈ ಬದುಕು ನನಗೆ ಬೇಕಾಗಿಲ್ಲ, ನಾನು ಮಾಡಿದ ಪಾಪಕ್ಕೆ, ನಾನು ಮಾಡಿದ ತಪ್ಪಿಗೆ ನನಗೆ ಪ್ರಾಯಶ್ಚಿತವಿಲ್ಲ ಅಂತ ಒಂದು ವೇಳೆ ಮನುಷ್ಯರಾದ ದೇವರ ಮಕ್ಕಳೇ ನೀವು ಅಂದುಕೊಳ್ಳಬಹುದು. ಆದರೆ ದೇವರು ನಿಮ್ಮ ಜೀವಿತದಲ್ಲಿ ನನ್ನ ಮಗನಿಗೆ ಬೆಳಕು ಬರಲಿ, ಅವನು ಕತ್ತಲೆಯ ಪ್ರಪಂಚದಿಂದ ಹೊರಗಡೆ ಬರಲಿ, ನನ್ನನ್ನು ನಾನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ನಂಬಲಿ ಅಂತ ದೇವರು ಈ ದಿನ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ. ವ್ಯಭಿಚಾರದಲ್ಲಿ 5 ನಿಮಿಷದ ಸುಖ ಸಿಗಬಹುದು, ಹುಡುಕುತನದಲ್ಲಿ ರಾತ್ರಿಯೆಲ್ಲ ನಿದ್ರಿಸಬಹುದು, ಇಲ್ಲ ಸಲ್ಲದ ತಪ್ಪಿನ ಕಾರ್ಯಕ್ರಮಗಳನ್ನು, ತಪ್ಪಿನ ಫಿಲಂಗಳನ್ನು ನೋಡುವಾಗ ಈ ದೇಹದಲ್ಲಿ ಆಸೆ ಉಕ್ಕಬಹುದು. ಅದು ನಮ್ಮ ಪ್ರಾಣಕ್ಕೆ ಹಾನಿ ಮಾಡುವಂಥದ್ದಾಗಿದೆ ಪ್ರೇಮ. ದೇವರಲ್ಲಿರುವಂಥ ಸುಖ, ದೇವರದಲ್ಲಿರುವಂಥ ಸಮಾಧಾನ ಅದು ಪ್ರಪಂಚ ಕೊಡೋದಕ್ಕೆ ಸಾಧ್ಯವಿಲ್ಲ. ಯೇಸು ಪ್ರಭು ಈ ಲೋಕಕ್ಕೆ, ಪ್ರಪಂಚಕ್ಕೆ ಹೇಳಿದಂಥ ಮಾತೇನು ಗೊತ್ತಾ? ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಒಂದು ಸಾರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಈ ಪ್ರಪಂಚಕ್ಕೆ ಉತ್ತಮವಾದಂತ ಸಂದೇಶ ಕೊಟ್ಟಿದ್ದಾರೆ. ಯಾರು? ಯೇಸು ಪ್ರಭು. ಏನಂತ ಹೇಳ್ತಿದ್ದಾರೆ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಮೊದಲನೇ ವಚನ ಓದಿಕೊಂಡ ಮೇಲ್ಗಡೆ, ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ದೇವರಲ್ಲಿ ನಿಜವಾದ ಶಾಂತಿ ಸಿಗುತ್ತೆ ಪ್ರಿಯರೇ, ದೇವರಲ್ಲಿ ನಿಜವಾದ ಸಮಾಧಾನ ಸಿಗುತ್ತೆ. ಅದು ಒಂದು ರಾತ್ರಿ ಕಳೆಯುವಂತ ಹೆಣ್ಣಿನ ಸುಖವಲ್ಲ. ಹಣ ಇದ್ದಾಗ ಪಬ್ಗಳಲ್ಲಿ, ಕ್ಲಬ್ಗಳಲ್ಲಿ, ವ್ಯಭಿಚಾರದ ಜೀವಿತದಲ್ಲಿ ಸಿಗುವಂತ ಸಮಾಧಾನ ಅಲ್ಲವೇ ಅಲ್ಲ ಪ್ರೇರೆ. ಈ ಸಮಾಧಾನ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಯೋಚನೆ ಮಾಡಿ, ಈ ಸಮಾಧಾನ ಐತಲ್ಲ, ಶಾರೀರಕ್ಕೆ ಸಂಬಂಧಪಟ್ಟದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಂತು. ಆತ್ಮಕ್ಕೆ ಸಂಬಂಧಪಟ್ಟಂಥದ್ದು ಈ ಶಾಂತಿ. ಪ್ರೇರೆ ನಮ್ಮ ಜೀವಿತದಲ್ಲಿ ಪ್ರತಿದಿನ ಸಂತೋಷ, ಉಲ್ಲಾಸ, ಆನಂದ, ಕುಡುಕುತನ, ವಿಚಾರ, ನಾವು ಇಷ್ಟ ಬಂದ ಹಾಗೆ ಬದುಕ್ತಾ ಇರ್ತೀವಿ ಪ್ರೇರೆ, ಅಲ್ವಾ? ಆದ್ರೆ ಒಂದು ದಿವಸ ಮನುಷ್ಯ ಶಾಂತಿ ಕಳೆದುಕೊಂಡು, ನನಗೆ ಈ ಜೀವನ ಬೇಕಾಗಿಲ್ಲ, ನನಗೆ ಈ ಬದುಕೋದಿಕ್ಕೆ ಇಷ್ಟ ಇಲ್ಲ ಅಂತ ಕೆಲವರು ಈ ಲೋಕವನ್ನು ಬಿಡುವುದಕ್ಕೆ, ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಯಾರು? 50 ವರ್ಷನೋ 60 ವರ್ಷನೋ 70 ವರ್ಷದವರು ಸಾಯ್ತಾ ಇಲ್ಲ ಪ್ರಿಯರೇ ಅವರು. ಯಾಕಂದ್ರೆ ಅವ್ರ ಜೀವನ ಅನುಭವಿಸ್ಬಿಟ್ಟಿದ್ದಾರೆ. ಅವ್ರ ಜೀವನ ಭಯಂಕರವಾಗಿ ಅನುಭವಿಸಿ ಜೀವಿತದಲ್ಲಿ ಏನೂ ಇಲ್ಲ ಅಂದುಕೊಂಡವರೇ ಬದುಕ್ತಾ ಇದ್ದಾರೆ. ನಾನು ಸಾವು ಬಂದಾಗ ಸಾಯ್ತೀನಿ ಅಂತ. ಹೆಚ್ಚಾಗಿ ಯಾರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಗೊತ್ತಾ? ಯೌವನಸ್ಥರು ಪ್ರಿಯರೇ. ಬಾಳಿ ಬದುಕಿ ತಂದೆ ತಾಯಿಗೆ ಸಾಕಿ ಒಂದು ಮಾದರಿಯ ಜೀವಿತವನ್ನು ಜೀವಿಸಬೇಕಾದಂತ ಮನೆಗೆ ದೊಡ್ಡ ಮಗನಾಗಿರ್ಬೋದು, ಚಿಕ್ಕ ಮಗನಾಗಿರ್ಬೋದು, ದೊಡ್ಡ ಮಗಳಾಗಿರ್ಬೋದು, ಚಿಕ್ಕ ಮಗಳಾಗಿರ್ಬೋದು, ಇವರು ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಜೀವನ ಬೇಕಾಗಿಲ್ಲ ಪ್ರೇರೆ ಅಂತ ಅಂದುಕೊಂಡು ಪ್ರಾಣ ಕಳ್ಕೊಳ್ತಾ ಇದ್ದಾರೆ.
ಯಾವತ್ತಾದರೂ ಎಂದಾದರೂ ನಾಯಿ, ನಾವು ಮನೇಲಿ ಸಾಕಿರ್ತೀವಿ, ನಾಯಿ ಸಾಕಿರ್ತೇವೆ. ಆ ನಾಯಿ ಯಾವತ್ತಾದರೂ ನಂದು ಜೀವನ ಎಂಥದ್ದು, ಇದು ಎಂಥ ಜೀವನ ಜೀವಿಸ್ತಾ ಇದ್ದೀನಿ ನಾನು, ನನ್ನ ಯಜಮಾನನು ಹಾಕುವಂತ ಎಂಜಲ್ ಅನ್ನವನ್ನು ತಿಂತಾ ಇದ್ದೀನಲ್ಲ, ನನಗೆ ಈ ಬದುಕು ಬೇಕಾಗಿಲ್ಲ, ಈ ನಾಯಿ ಬಾಳು ನನಗೆ ಬೇಕಾಗಿಲ್ಲ ಅಂತ ಯಾವುದಾದ್ರೂ ನಾಯಿ ಹೋಗಿ ಸೂಸೈಡ್ ಮಾಡ್ಕೊಂಡು ನೋಡಿದ್ದೀರ? ಯಾವುದಾದ್ರೂ ನಾಯಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ನೋಡಿದ್ದೀರಾ? ಹೋಗ್ಲಿ, ಒಂದು ಹಸುಗೆ ಹೋಲಿಕೆ ಮಾಡಿದ. ಹಸು ಯಜಮಾನನಿಗೆ ಒಳ್ಳೆ ಹುಲ್ಲು. ಮೊದಲದಾಗಿ ಹಸು ಯಜಮಾನನಿಗೆ ಒಳ್ಳೆ ಹಾಲನ್ನು ಕೊಡುತ್ತದೆ, ಶುದ್ಧ ಹಾಲನ್ನು ಕೊಡುತ್ತೆ. ಆದ್ರೆ ಅದಕ್ಕೆ ಬದಲಾಗಿ ಯಜಮಾನನ ಏನ್ ಮಾಡ್ತಾನೆ, ಒಣಗಿದ ಹುಲ್ಲು, ಬೇರೆ ಹುಲ್ಲು ಅದು ತಿಂದ್ರೆ ಸಿಗಾಕೋಗ್ಬಿಡುತ್ತೆ. ಸತ್ರು ಸಾಯಿ ಪರವಾಗಿಲ್ಲ, ನೀರಿದ್ರೆ ಕುಡಿತೀನಿ ಅಂದ್ರೆ ಇಲ್ಲ, ಸತ್ರು ಸಾಯಿ ಪರವಾಗಿ ನನಗೆ ಹಾಲು ಬೇಕು ಅಂತ ಒಬ್ಬ ಯಜಮಾನನು ಹುಲ್ಲು ಹಾಕ್ತಾನೆ. ಅದನ್ನ ಹುಲ್ಲು ತಿಂದು ಏನಪ್ಪ ನನ್ನ ಬದುಕು ಈ ರೀತಿ ಆಯ್ತು, ನನ್ನ ಯಜಮಾನನಿಗೆ ಎಷ್ಟು ಒಳ್ಳೇದು ಮಾಡ್ತಾ ಇದ್ದೀನಿ, ಪ್ರತಿದಿನ 5 ಲೀಟರ್ ಹಾಲು ಕೊಡ್ತಾ ಇದ್ದೀನಿ, ಪ್ರತಿದಿನ 10 ಲೀಟರ್ ಹಾಲು ಕೊಡ್ತಾ ಇದ್ದೀನಿ ನಾನು. ಆದ್ರೆ ನನ್ನ ಯಜಮಾನ ಏನ್ ಮಾಡಿದ್ದಾನೆ, ನನಗೆ ಹುಲ್ಲನ್ನು ಹಾಕ್ತಾ ಇದ್ದಾನೆ. ಈ ಹುಲ್ಲು ತಿನ್ನಕ್ಕಾಗತ್ತಾ? ಯಜಮಾನ ತಿನ್ನಕ್ಕಾಗತ್ತಾ? ಆಗಲ್ಲ, ಸತ್ತೋಗ್ತೀನಿ ನೀನು. ನಾನು ತಿಂದು ಈ ಹುಲ್ಲನ್ನು ತಿಂದು ನಿನ್ಗೆ ಒಳ್ಳೆ ಫಲ ಕೊಡ್ತಾ ಇದ್ದೀನಲ್ಲ, ನೀನು ನನ್ನ ಮೇಲೆ ಏನಾದ್ರು ಕರುಣೆ ಆಯ್ತಾ? ಯಾವತ್ತಾದ್ರೂ ನಿನ್ನ ಮನೇಲಿ ಮಾಡಿದಂತ ಒಳ್ಳೆ ರುಚಿಕರವಾದಂಥ ಪದಾರ್ಥ ನನಗೇನಾದ್ರು ಹಾಕಿದೆ ಯಜಮಾನ? ನಿನ್ನ ಮನೇಲಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂತೀಯಾ, ಬಿಸಿ ಬಿಸಿ ಪರೋಟ ಮಾಡ್ಕೊಂಡು ತಿಂತೀಯಾ, ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿಂತೀಯಾ, ಒಳ್ಳೊಳ್ಳೆ ಬಿರಿಯಾನಿ ಮಾಡ್ಕೊಂಡು ತಿಂತೀಯಾ? ಯಾವತ್ತಾದ್ರೂ ನಿನ್ಗೆ ಹಾಲು ಕೊಡ್ತಾ ಇದ್ದೀನಲ್ಲ ಯಜಮಾನ, ನನಗೆ ಯಾವತ್ತಾದ್ರೂ ಒಂದು ದಿವಸ ಬಿರಿಯಾನಿ ತಿನ್ಸಿದ್ಯಾ ಅಂತ ಒಂದು ಹಸು ಆಲೋಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಪ್ರೇರೆ ಹೇಗಿರುತ್ತೆ? ಆಲೋಚನೆ ಮಾಡುವಾಗ ಅವುಗಳು ನಾಯಿ ಎಂಜಲು ತಿಂತಾ ಇದ್ದೀನಿಲ್ಲ, ಇವ್ರ ಮನೆ ಕಾಯ್ತಾ ಇದ್ದೀನಿಲ್ಲ ಅಂತ ಹೇಳಿ ಅದು ಸೂಸೈಡ್ ಮಾಡ್ಕೊತಾ ಇಲ್ಲ. ಒಂದು ಹಸು ನಾನು ಒಳ್ಳೆ ಹಾಲನ್ನು ಕೊಡ್ತಾ ಇದ್ದೀನಿ, ಶುದ್ಧ ಹಾಲನ್ನು, ಆದ್ರೂ ನನ್ನ ಯಜಮಾನನು ನನಗೆ ಒಣಗಿದ ಹುಲ್ಲನ್ನು ಹಾಕ್ತಾ ಇದ್ದಾನಲ್ಲ, ಈ ಬದುಕೋದಕ್ಕಿಂತ ನಾನು ಸಾಯೋದೇ ಮೇಲು ಅಂದುಕೊಂಡು ಒಂದು ವೇಳೆ ಇದ್ದಿದ್ರೆ, ಹಸು ಆಗಿದ್ರೆ, ದನ ಆಗಿದ್ರೆ ಬೇರೆ ಹೇಗಿರ್ಬೋದಾಗಿದೆ? ಇಷ್ಟಪಟ್ಟಿದ್ದು ಹೆಣ್ಣನ್ನ ಮಾಡ್ಕೋತಾ ಇದ್ದೀವಿ, ಇಷ್ಟಪಟ್ಟಿದ್ದು ಹೆಣ್ಣನ ಸವಾಸದಲ್ಲಿದ್ದೀವಿ, ಇಷ್ಟಪಟ್ಟಂತ ಡ್ರಿಂಕ್ಸ್ನ ಕುಡಿತಾ ಇದ್ದೀವಿ, ಇಷ್ಟಪಟ್ಟಂತ ಆಹಾರವನ್ನು ತಿಂತಾ ಇದ್ದೀವಿ, ಇಷ್ಟಪಟ್ಟಂತ ಸಿಗರೆಟ್ಗಳನ್ನು ಸೇರ್ತಾ ಇದೀವಿ, ಇಷ್ಟಪಟ್ಟಂತ ಗಾಂಜಾಗಳನ್ನು ಹೊಡಿತಾ ಇದೀವಿ, ಇಷ್ಟಪಟ್ಟಂತ ಹುಡುಗಿ ಜೊತೆ ಸುತ್ತಾಡ್ತಾ ಇದೀವಿ, ಹುಡುಗರ ಜೊತೆ ಸುತ್ತಾಡ್ತಾ ಇದೀವಿ, ಪಬ್ ಅಂತ ಇದೀವಿ, ಕ್ಲಬ್ ಅಂತ ಇದೀವಿ, ಸಿನಿಮಾ ಟಾಕೀಸ್ ಅಂತ ಇದೀವಿ. ಎಲ್ಲ ಸುಖಗಳನ್ನ ಅನುಭವಿಸಿ ಲಾಸ್ಟ್ ನನಗೆ ಸುಖ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮನುಷ್ಯನೇ ನಿನ್ನ ಜೀವಿತ ಏನಾಗಿದೆ ಗೊತ್ತಾ? ಕತ್ತಲಲ್ಲಿದೆ, ಬೆಳಕಿನಲ್ಲಿದೆ ಅಂದುಕೊಂಡಿದ್ದೀಯ ನೀನು ಕತ್ತಲೆಯ ಪ್ರಪಂಚದಲ್ಲಿದ್ದೀಯಾ. ಇದು ನಿನ್ನ ಜೀವಿತವನ್ನು ಹಾಳು ಮಾಡುವಂತ ಕಾರ್ಯಕ್ರಮಗಳು ನಿನ್ನ ಸುತ್ತಲೂ ಹೊಂದಿದೆ. ಕತ್ತಲೆಯಲ್ಲಿ ನಡೆಸುವಂತ ಒಂದು ದುಷ್ಟ ಶಕ್ತಿ ನಿನಗೆ ಅಂಟುಕೊಂಡಿದೆ. ಅದೇನ್ ಮಾಡ್ತಾ ಇದೆ ಗೊತ್ತಾ? ನಿನ್ನ ಜೀವಿತದಲ್ಲಿ ಅಂಧಕಾರ. ನೀನು ಇಷ್ಟಪಟ್ಟಂಗೆ ಬದುಕು, ಮೈ ಲೈಫ್ ಮೈ ಸ್ಟೈಲ್, ಬದುಕು ಅಂತ ಹೇಳಿ ಲಾಸ್ಟ್ ಅಲ್ಲಿ ನಿನ್ನ ಪ್ರಾಣವನ್ನು ಬಲಿ ತೆಗೆದುಕೊಳ್ತಾ ಇದೆ ಈ ಜೀವನ. ಸಹೋದರ, ಈ ದಿನ ದೇವರು ನಿನಗೆ ಬೆಳಕು ಕೊಡುವುದಕ್ಕೆ ಕಾದಿದ್ದಾನೆ. ಆತನು ಉನ್ನತವಾಗಿ ನಿಂತಿದ್ದಾನೆ. ಕತ್ತಲೆಯಲ್ಲಿರುವಂತ ಜನರೇ, ಅಂದ್ರೆ ಕಷ್ಟಪಡುವಂತ ಜನರೇ, ಹೊರೆ ಹೊತ್ತವಂತ ಜನರೇ, ನನ್ನ ಬಳಿಗೆ ಬನ್ನಿರಿ. ಯಾರ ಬಳಿಗೆ ಹೋಗ್ತಾ ಇದ್ರು? ಸಿನಿಮಾ ಟಾಕೀಸ್ ಹೋಗ್ತಾ ಇದಾರೆ ಶಾಂತಿ ಸಿಗುತ್ತೆ ಅಂತ? ಇಲ್ಲ, 2.5 ಅವರ್ ನಟನೆ, ಅದು ನಾಟಕ, ಅದು ನಿಜವಲ್ಲ. ಅದು ನಿಜ ಅಂದುಕೊಂಡು ಭ್ರಮೆಲಿದೆಯೇನು? ಅದು ನಾಟಕ ಪ್ರೇರೆ. ಅಲ್ಲಿ ಸುಖ ಸಿಗುವಂಥದ್ದಲ್ಲ. ಬಾರಂಗಡಿ ಹೋಗ್ತಾ ಇದ್ದೀರಾ, ಬಾಟಲ್ಗಳಲ್ಲಿರುವಂತ ಬಣ್ಣ ಬಣ್ಣದ ಪಾನೀಯಗಳನ್ನು ನೋಡಿ ಸಂತೋಷ ಪಟ್ಟು ಅದನ್ನು ಕುಡಿದು ದುಃಖ ಮರೆಯೋದಕ್ಕೂ ಹೋಗ್ತಾ ಇದ್ದೀರಾ? 10ರಷ್ಟು ದುಃಖ ಹೆಚ್ಚಾಗುತ್ತೆ. ಕುಡ್ದ ನಂತರ ಮಾಡಬಾರ್ದ ಪಾಪ ಕೃತ್ಯಗಳನ್ನು ನಿನ್ನ ಮಾಡಿಸಿ ನಿನ್ನನ್ನು ಸಾಯಿಸಿ ಈ ಲೋಕವನ್ನು ಬಿಡಿಸುತ್ತೆ. ಕುಡ್ದ ನಂತರ ಯಾರು ನಿನ್ಗೆ ಹೊಡೆದ್ರು ಗೊತ್ತಾಗಲ್ಲ, ನೀನು ಯಾರು ಹೊಡೆದ್ರು ಗೊತ್ತಾಗಲ್ಲ, ಯಾವ ಗಾಡಿ ಬಂತು ನಿನ್ಗೆ ಗೊತ್ತು ಅಂತಲೂ ಗೊತ್ತಾಗಲ್ಲ, ನೀನು ಹೋಗಿ ಯಾವ ಗಾಡಿ ಗುದ್ದೆ ಅಂತಲೂ ಗೊತ್ತಿಲ್ಲ.
ಗೊತ್ತಾಗಲ್ಲ ಬೇರೆ. ಸತ್ತ ನಂತರ ಅಥವಾ ಒಂದು ಕೈಯೋ ಒಂದು ಕಾಲೋ ಲ್ಯಾಪ್ಸ್ ಆದ ನಂತರ ಗೊತ್ತಾಗಿ ಪ್ರಯೋಜನವೇನಿದೆ? ಅದು ನಿನ್ನ ಜೀವನವನ್ನು ಮರೆಸುತ್ತೆ. ಯಾವುದು ಕುಡುಕುತನ ನಿನ್ನ ಲೈಫನ್ನು ಮರೆಸುತ್ತೆ, ನೋವು ಮರೆಸಲ್ಲ. ನೀನು ಬದುಕಬೇಕಾಗಿರುವಂಥ ಬಾಳ್ಬೇಕಾಗಿರುವಂಥ ಜೀವನವನ್ನು ಅದು ಮರೆಸಿ ನಿನ್ನನ್ನು ನಾಶನದ ಮಾರ್ಗದಲ್ಲಿ ನಡೆಸುತ್ತೆ. ಇದು ಕತ್ತಲೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಬೆಳಕಾಗಲಿ. ಯೇಸು ಕ್ರಿಸ್ತನೇ ಹೇಳ್ತಾನೆ, ನಿನ್ನ ಜೀವಿತದಲ್ಲಿ ಬೆಳಕಾಗಬೇಕಾ? ಅಸತ್ಯದಲ್ಲಿರುವಂಥ ಮನುಷ್ಯರೇ ಸತ್ಯದ ಕಡೆ ಬನ್ನಿ. ಸುಳ್ಳಲ್ಲಿದ್ದೀರೇನೋ ನೋಡಿಕೊಳ್ಳಿ, ಇದು ಜೀವನ ಅಲ್ಲ. ಅಂಧಕಾಲದಲ್ಲಿರುವಂಥ ಜನರೇ ಬೆಳಕಿನ ಕಡೆಗೆ ಬನ್ನಿ. ಯೇಸು ಪ್ರಭು ಹೇಳಿದ್ದಾರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ. ಲೋಕಕ್ಕೆ ಬೆಳಕು ಆತನು ಒಂದು ರೂಮ್ಗೋ, ಒಂದು ಏರಿಕೋ, ಒಂದು ಗಲ್ಲಿಗೋ ಬೆಳಕಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬೆಳಕು. ಗಲ್ಲಿಗೊಂದು ದೇವರು, ಗ್ರಾಮಕ್ಕೊಂದು ದೇವರು, ಮನೆಗೊಂದು ದೇವರು, ಏರಿಗೊಂದು ದೇವರು ಅಲ್ಲ. ಲೋಕಕ್ಕೆ ದೇವರು, ಲೋಕಕ್ಕೆ ಬೆಳಕು ಆತನು. ಪ್ರಪಂಚವು ಕತ್ತಲೆಯಲ್ಲಿದೆ. ಈ ಪ್ರಪಂಚ ಎಂಬುವಂಥ ಅಂಧಕಾರದ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸುವುದಕ್ಕೆ ಯೇಸು ಪ್ರಭು ಹೇಳ್ತಾ ಇದ್ದೇನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನಲ್ಲಿರುವವನು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನ ಕಡೆಗೆ ನಡೆಯುವನು. ಆ ಬೆಳಕಿನ ಕಡೆ ಹೋಗೋಣ ಪ್ರಿಯರೇ. ದೇವರು ಅದೇ ಹೇಳ್ತಾ ಇದ್ದಾರಲ್ವಾ? ಆದಿಕಾಂಡ, ಮತ್ತೊಂದು ಸರಿ ಓದಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಅಂದ್ರೆ ಎಲ್ಲ ಮಿಕ್ಸ್ ಆಗಿತ್ತು ಪ್ರೇರೆ. ಕತ್ತಲು ಬೆಳಕು ಎರಡೂ ಮಿಕ್ಸ್ ಆಗಿತ್ತು. ಅದಕ್ಕೆ ದೇವರು ಏನ್ ಹೇಳ್ತಾರೆ ಗೊತ್ತಾ? ಕತ್ತಲೆ ಒಂದು ಕಡೆ, ಬೆಳಕು ಒಂದು ಕಡೆ, ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಓಕೆನಾ? ನಾವು ಕತ್ತಲೆಯಲ್ಲೂ ಇದ್ದೀವಾ ಅಥವಾ ಬೆಳಕಿನಲ್ಲಿ ಎರಡೂ ಮಿಕ್ಸ್ ಆಗಿದ್ವಿ, ಎರಡೂ ಫ್ರೆಂಡ್ಸ್ ಅನ್ಕೊಂಡಿದ್ದೀವಾ? ಎರಡು ದೋಣಿಯಲ್ಲಿ ಕಾಲಿಡಬಾರ್ದು ಪ್ರೇರೆ. ಎರಡು ದೋಣಿಯಲ್ಲಿ ಕಾಲಿಟ್ರೆ ಜೀವಕ್ಕೆ ಅಪಾಯ. ಮುಳುಗೋಗ್ತೀವಿ. ಕ್ರೈಸ್ತರಾದಂಥ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಎರಡು ದೋಣಿಲಿದ್ದೀವೇನೋ, ಹಣ ನಂಬಿಕೊಂಡು ದೇವ್ರ ಹತ್ರ ಬಂದಿದ್ದೀವೇನೋ, ಆಸ್ತಿ ನಂಬಿಕೊಂಡು ದೇವ್ರ ಹತ್ರ ಬಂದಿದ್ದೀವೇನೋ, ಇದೊಂದು ಆಶೀರ್ವಾದ ಆಗೋದ್ರೆ ಸಾಕು, ದೇವ್ರನ್ನ ಬಿಟ್ಟು ಸುಖವಾಗಿರ್ತೀವಿ ಅಂತ ನಾವು ಅಂದುಕೊಂಡಿದ್ದೀವಿ ಪ್ರೇರೆ. ದೇವರನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ದೇವರ ಹತ್ರ ಮೋಸ ಮಾಡಿ ದೋಚಿಕೊಂಡದ್ದು, ಒಂದು ವೇಳೆ ದ್ರೋಹ ಬಗೆದು ದೇವರಿಂದ ದೂರ ಹೋದ್ರೆ 4ರಷ್ಟು ಹಿಂತಿರುಗಿ ಕೊಡಬೇಕಾಗತ್ತೆ. ಪ್ರಾಣಗಳೇ ಹೋಗ್ಬಿಡುತ್ತೆ ಅನೇಕರಿಗೆ. ಓಕೆನಾ? ಇಸ್ಕರಿಯೋತ ಏನೋ ಯೇಸು ಕ್ರಿಸ್ತನ ಹತ್ರ ಬಂದು ಖಜಾನೆಯಲ್ಲಿರುವಂಥ ದುಡ್ಡನ್ನು ಹೊಡ್ಕೊಂಡು ಹೋಗುವಂತ ಬಂದನು. ಲಾಸ್ಟ್ಗೆ ಆತನ ಪ್ರಾಣ ಭಯಂಕರವಾದ ರೀತಿಯಲ್ಲಿ ಕಳ್ಕೊಂಡು ಬದುಕೋದಕ್ಕೆ ಆಸೆನೇ ಹೋಗ್ಬಿಡ್ತೇವೆ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ಆತ್ಮವೇನೆಂದರೆ ಸಹಿಸುವವರು ಯಾರು? ಅಂದ್ರೆ ಈ ಆತ್ಮಕ್ಕೆ ರೋಗ ಬಂದ್ರೆ ವಾಕ್ಯ ಎಂಬುವಂತ ಔಷಧಿ ಮೂಲಕ ಹಚ್ಕೊಂಡು ಗುಣಪಡಿಸ್ಕೊಬಹುದು. ಆತ್ಮಕ್ಕೆ ರೋಗ ಬಂದ್ರೆ, ಆತ್ಮ ನೊಂದೋದ್ರೆ ಪ್ರೇರೆ ಪ್ರಪಂಚದಲ್ಲಿ ಯಾರು ಕಾಪಾಡಕ್ಕಾಗಲ್ಲ. ದೇವರೇ ಬಂದು ಹೇಳಿದ್ರು ಅವನು ಬದುಕೋಲ್ಲ. ನಾನು ನಿನ್ನ ಕಾಪಾಡ್ತೀನಿ ಕೊಡೋ, ಹೋಗ್ಲಿ ಬಿಟ್ಟು ಕೆಟ್ಟ ಸಮಸ್ಯೆ ಬಿಟ್ಟು ಒಳ್ಳೆ ಬದುಕು ಅಂತ ಹೇಳಿದ್ರು ನೀನು ಬದುಕಲ್ಲ. ಹಾಗೆ ಆತ್ಮಕ್ಕೆ ನೋಯಿಸ್ಕೊಂಡಿದ್ದೆ ನೀನು, ಆತ್ಮ ನೊಂದೋಗಿದೆ ನಿನ್ನಲ್ಲಿ. ಅದೇ ರೀತಿ ದೇವರನ್ನ ಹೇಳ್ತಾರೆ ಗೊತ್ತಾ, ಕತ್ತಲೆ ಬೆಳಕು ಎರಡನ್ನೂ ಬೇರೆ ಬೇರೆ ಮಾಡ್ತಾ ಇದ್ದಾನೆ. ಸೈತಾನನ ಸವಾಸದಿಂದ ಬೇರೆ ಮಾಡ್ತಾ ಇದ್ದಾನೆ. ಬೆಳಕಿನ ಕಡೆಗೆ ಬೆಳಕು ಒಂದು ಕಡೆ. ಯೇಸು ಕ್ರಿಸ್ತನ ನಂಬಿದವರು ಬೆಳಕಿನವರಾಗಿದ್ದಾರೆ. ಅವರು ಉನ್ನತರು. ಆ ಉನ್ನತ ಸ್ಥಾನದಲ್ಲಿ ಇದ್ದೀವಾ ಅಥವಾ ಸೈತಾನನ ಜೊತೆ ನಮ್ಮ ಸಂಬಂಧ ಮಿಕ್ಸ್ ಆಗಿದೆಯಾ? ಒಂದು ಕ್ಷಣ ದೇವರ ಆಲೋಚನೆ, ಒಂದು ಕ್ಷಣ ದೆವ್ವದ ಆಲೋಚನೆಯಲ್ಲಿ ಏನಾದರೂ ಇದ್ದೀವಾ? ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ನಾವು ಬೆಳಕಾಗಿದ್ದರೆ ಪ್ರೇರೆ, ಲೋಕಕ್ಕೆ ಬೆಳಕಾಗಿದ್ದರೆ ಒಳ್ಳೆಯದೆಂದು ದೇವ್ರು ನೋಡ್ತಾನೆ. ಒಳ್ಳೆ ರೀತಿಯಲ್ಲಿ ದೇವ್ರು ನೋಡ್ತಾರೆ. ದೇವ್ರಿಗೆ ಇಷ್ಟ ಆಗುತ್ತೆ. ದೇವ್ರು ನಮ್ಮನ್ನು ಪ್ರೀತಿಸ್ತಾರೆ. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವೂ ಆಗಿ ಮೊದಲನೆಯ ದಿನವಾಯಿತು. ಮೊದಲನೇ ದಿನದಲ್ಲಿ ನಾವು ಇದನ್ನು ನೋಡಿಕೊಂಡಲ್ಲ ಪ್ರೇರೆ, ಆಕಾಶವನ್ನು ಭೂಮಿಯನ್ನುಂಟು ಮಾಡುವುದು, ಜಲ ಸಮೂಹದ ಮೇಲೆ ಸಾಗಲು ದೇವರಾತ್ಮವು ಚಲಿಸುತ್ತಿತ್ತು. ಆಗ ದೇವರು ಕತ್ತಲೆಯನ್ನು ಬೆಳಕನ್ನು ಬೇರೆ ಬೇರೆ ಮಾಡಿದನು. 5ನೇ ವಚನ ಮುಗಿದ ಪ್ರೇರೆ, ಹೀಗೆ ಸಾಯಂಕಾಲ ಪ್ರಾಂತಕಾಲವೂ ಆಗಿ ಮೊದಲನೇ ದಿನವಾಯಿತು. ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅನ್ನೋದು. ಓಕೆನಾ?
ನೀರು ಅಂದರೆ ಎಲ್ಲ ಕಡೆ ನೀರೇ 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 ಇತ್ತು ಪ್ರೇರಿ. ಈಗೂ ಕೂಡ ಭೂಮಿ ಮೇಲೆ ಸುಮಾರು 1-2% ಮಾತ್ರ, ಅಂದರೆ 10%ಇಂದ 20%ವರೆಗೂ ಮಾತ್ರ ಈ ಭೂಮಿ ಬರಿದಾಗಿದೆ ಪ್ರೇರಿ. 80%ಇಂದ 70%ವರೆಗೂ ಏನಾಗಿದೆ ಗೊತ್ತಾ? ಜಲಸಮೂಹ ಆಗಿದೆ ಪ್ರೇರೆ. ಸಮುದ್ರಗಳಿದೆ, ಜಲರಾಶಿಗಳಿದೆ, ನೀರು ತುಂಬಿದೆ ಪ್ರೇರೆ ಈ ಪ್ರಪಂಚದಲ್ಲಿ. ಅದಕ್ಕೆ ದೇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಅರ್ಧ ಮ್ಯಾಲಡೆ ನೀರಿಗೆ ಟ್ಯಾಂಕ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಪ್ರೇರೆ. ಎಲ್ಲರ ಮನೆಯಲ್ಲಿ ನಮ್ಮ ಯಜಮಾನರು ಅಂದರೆ ಮನೆ ಓನರವರು ಮ್ಯಾಲಡೆ ಟ್ಯಾಂಕು ಒಂದು ಇಟ್ಟಿದ್ದಾರೆ ಪ್ರೇರೆ. ಮ್ಯಾಲಡೆ ಒಂದು ಟ್ಯಾಂಕು ಬೇಕಾಗಿರುವಂಥ ಟ್ಯಾಂಕ್ಗಳಿರುತ್ತೆ, ಕೆಳಗಡೆ ಒಂದು ಟ್ಯಾಂಕ್ ಮಾಡಿದ್ದಾರೆ ಪ್ರೇರೆ. ಓಕೆನಾ? ಮ್ಯಾಲಡೆ ಒಂದು ಟ್ಯಾಂಕು, ಕೆಳಗಡೆ ಒಂದು ಟ್ಯಾಂಕ್ ಇದೆ ಪ್ರೇರೆ. ನೀರು ಏನು ಮಾಡಿದ್ದಾರೆ? ಶೇಖರಣೆ ಮಾಡಿ ಮಡಗಿದ್ದಾರೆ. ಅವ್ರು ಬೇಕಾದಾಗ ಉಪಯೋಗ ಮಾಡ್ತಾರೆ. ದೇವ್ರು ಏನು ಮಾಡಿದ್ದಾರೆ ಗೊತ್ತಾ? ಮ್ಯಾಲಗಡೆ ಮೋಡಗಳಲ್ಲಿ ಒಂದು ಟ್ಯಾಂಕ್ ಇದೆ, ಕೆಳಗಡೆ ಭೂಮಿಯ ಕೆಳಗಡೆ ಬೋರ್ಗಳು ನೋಡಿದಾಗ ಬರುತ್ತಾ ನೀರು? ಬರುತ್ತಾ? ಸಮುದ್ರಗಳಲ್ಲಿ ಅಲ್ಲಲ್ಲಿ ಹೊಳೆಗಳಲ್ಲಿ ನೀರುಗಳು ಇಕ್ಕಿದ್ದಾರೆ ದೇವರು. ಅಂದ್ರೆ ಸ್ಟಾಕ್ ಮಾಡೋದಕ್ಕೆ ಏನ್ ಮಾಡಿದ್ದಾರೆ? ಜಾಗ ಸಾಕಾಗಲ್ಲ ಪ್ರೇರೆ. ಅದಕ್ಕೆ ಆಳ ಮಾಡಬೇಕು. ಅಂದ್ರೆ ತೊಟ್ಟಿಲಿ ನೀರು ತುಂಬೇಕಾದ್ರೆ ಏನ್ ಮಾಡ್ತಾರೆ? ಅದಕ್ಕಂತ ಒಂದು ಇಷ್ಟು ಅಡಿ ಜಾಗ ಮಾಡಿ ಏನ್ ಮಾಡ್ತಾರೆ? ಕೊರೆದು ಅದು ಆಳವಾಗಿರ್ಬೇಕು, ಒಳಗಡೆ ಇರಬೇಕು. ಅಂದ್ರೆ ಮೇಲ್ಗಡೆ ಒಳಗಡೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಅದನ್ನು ತುಂಬಿ ಏನ್ ಮಾಡ್ತಾರೆ? ಮೇಲ್ಗಡೆ ಫಿಲಪ್ ಮಾಡಿ ಒಂದು ಬಾಗಿಲು ಮುಚ್ತಾರೆ. ಬಾಗಿಲು ಮುಚ್ಚಿ ಅದಕ್ಕೇನು ಮಾಡ್ತಾರೆ? ಬೀಗ ಹಾಕ್ತಾರೆ. ಓಕೆನಾ? ಈಗ ದೇವ್ರು ಏನು ಮಾಡಿದ್ದಾರೆ? ಇರುವಂಥ ನೀರುಗಳು ಫುಲ್ಲು ಭೂಮಿ ಮೇಲೆಲ್ಲ ನೀರಿರುವಾಗ ಏನು ಮಾಡ್ತಾ ಇದ್ದಾರೆ? ಅರ್ಧ ಟ್ಯಾಂಕ್ ನೀರನ್ನು ಮ್ಯಾಲ್ಗಡೆ ಮೋಡಗಳಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅರ್ಧ ಟ್ಯಾಂಕ್ ನೀರನ್ನು ಸಮುದ್ರದಲ್ಲಿ ಅಲ್ಲಲ್ಲಿ ಇಟ್ಟಿದ್ದಾರೆ. ಆಳವಾಗಿ ಅಲ್ಲಲ್ಲಿ ಈ ಕಡೆ ನೋಡೋದು ಸಮುದ್ರ ಬಹಳ ಆಳ ಇರುತ್ತೆ ಬೇರೆ, ಬಹಳ ಆಳ ಇರುತ್ತೆ. ಸಮುದ್ರದ ಕಡೆ ಹಡಗುಗಳು ಹೋಗ್ತವೆ, ಮನುಷ್ಯಗಳಲ್ಲಿ ತೇಲಾಡೋಕ್ಕಾಗಲ್ಲ, ಯಾಕಂದ್ರೆ ಆಳವಾಗಿರುತ್ತೆ. ಯಾಕಂದ್ರೆ ದೇವರು ಸ್ಟಾಕ್ ಮಾಡೋದಕ್ಕೆ ಏನು ಮಾಡಿದ್ದಾರೆ ಗೊತ್ತಾ? ತುಂಬ ಒಳಗಡೆ ಕೊರೆದು ಅದನ್ನು ನೀರಲ್ಲಿ ಇಟ್ಟಿದ್ದಾರೆ. ಒಂದು ವೇಳೆ ಅದು ಆಳವಾಗಿಲ್ಲ, ಮ್ಯಾಲ್ಗಡೆನೇ ಇರಬೇಕು, ನೀರು ಇಷ್ಟಡಿ ಮಾತ್ರ ಇರಬೇಕು ಅನ್ನೋ ಇದಿದ್ರೆ ಭೂಮಿ ಮೇಲೆಲ್ಲ ಏನಿರೋದು ಗೊತ್ತಾ? ಏನಿರೋದು? ನೀರೇ ಇರೋದು. ಅದನ್ನು ಕೊರೆದಿದ್ದಾರೆ. ಯಾಕಂದ್ರೆ ನೀರಲ್ಲಿ ಜಾಸ್ತಿ ಇಳಿಸ್ಬೇಕು, ಜನಗಳಿಗೆ ಯಾವುದೇ ರೀತಿ ನಮ್ಮ ಮಕ್ಕಳು ತೊಂದರೆ ಆಗಬಾರ್ದು. ಏನು ಮಾಡಿದ್ದಾರೆ? ಜಲ ಸಮೂಹಗಳು ಏನು ಮಾಡಿದ್ದಾರೆ? ಬೇರೆ ಬೇರೆ ಮಾಡಿದ್ದಾರೆ. ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿ, ಅಂದರೆ ಬೇರೆ ಬೇರೆ ಮಾಡಿ ಹಾಗೆಯೇ ಆಯಿತು. ಮಾಡಿ ವಿಂಗಡಿಸಿದನು, ಹಾಗೆಯೇ ಆಯಿತು ಅಂತ ಹೇಳಿ ದೇವರು ಪ್ರೇರೆ ಎಂಥ ಶಕ್ತಿಶಾಲಿ, ಅರ್ಥ ಮಾಡ್ಕೊಂಡು. ಭೂಮಿ ಮೇಲೆಲ್ಲ ಬರೀ ನೀರೇ ಪ್ರೇರೆ, ಬರೀ ನೀರೇ. ಆ ನೀರನ್ನು ಏನ್ ಮಾಡ್ತಾರೆ? ಅರ್ಧ ಮ್ಯಾಲಡೆ ಅರ್ಧ ಕೆಳಗಡೆ ಶಿಫ್ಟ್ ಮಾಡಿದ್ದಾರೆ. ಓಕೆನಾ? ವಿಂಗಡಿಸಿ ಬೇರೆ ಬೇರೆ ಮಾಡಿ ಹಾಗೆ ದೇವರು ಹೇಳಿದಂತೆ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಆ ಗುಮ್ಮಟಕ್ಕೆ ಆಕಾಶವೆಂದು, ಗುಮ್ಮಟ ಅಂದ್ರೆ ಆಕಾಶಕ್ಕೆ ಆದ ಹೆಸರು. ಈ ದಿನ ಏನಂತ ಪ್ರೇರೆ? ಆಕಾಶಕ್ಕೆ ಏನ್ ಹೆಸರಿಟ್ಟಿದ್ದಾರೆ ದೇವರು? ಆಕಾಶ. ಇದುವರೆಗೂ ಅದೇ ಹೆಸರಿದೆಯಾ? ಒಂದೇ ಒಂದು ವಚನ ನೀವು ಬೇರೆ ವಚನದಲ್ಲಿ, ಬೇರೆ ಗ್ರಂಥದಲ್ಲಿ ಈ ಮಾತನ್ನ ತೋರಿಸ್ಬಿಟ್ರೆ, ಈ ದಿನನೇ ಸತ್ಯವೇದ ಗ್ರಂಥವನ್ನು ಬಿಟ್ಟು ಪ್ರೇರೆ ನೀವು ಹೇಳಿದ ಧರ್ಮದಲ್ಲಿ ನಾನು ಸೇರಿಕೊಳ್ಳೋದಕ್ಕೆ ಸಿದ್ಧ. ಇದು ಚಾಲೆಂಜ್. ದೇವರು ಯಾವತ್ತೂ ಹೆಸರಿಟ್ಟಿದ್ದಾನೆ, ಇದಕ್ಕೆ ನಾಮಕರಣ ಯಾವತ್ತು ಮಾಡಿದ್ದಾನೆ ಪ್ರೇರೆ? ನಾಮಕರಣ ಯಾವತ್ತು? ಆಕಾಶ ಅಂತ ನಾಮಕರಣ ಮಾಡಿದ್ದು ಯಾರು? ಬೈಬಲಲ್ಲಿ ಇರುವಂತ ಸತ್ಯವೇದ ದೇವರು. ಈ ದಿನನೂ ಹೆಸರಿದೆಯಾ? ಏನಿದೆ? ಆಕಾಶವು. ಭೂಮಿಗೆ ಏನಿಟ್ಟಿದ್ದಾನೆ ಹೆಸರು? ಕೆಳಗಡೆ ಅದೇ ವಚನ ಹೇಳಿದ್ರೆ, ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವು ಆಗಿ 2ನೇ ದಿನವಾಯಿತು. ಈ ಭೂಮಿಗೆ ಭೂಮಿ ಏನಂತೀವಿ ನಾವು? ಭೂಮಿ ತಾಯಿ ಅಂತೀವಿ. ಭೂಮಿ ತಾಯಿ ಅಲ್ಲಪ್ಪ, ಅದು ಭೂಮಿ ಅಪ್ಪ. ಭೂಮಿ ತಾಯಿಯಲ್ಲ, ಭೂಮಿ ಅಪ್ಪ. ಆ ಅಪ್ಪ ಆಕಾಶಕ್ಕೆ ಆಕಾಶ ಅಂತ ಹೆಸರಿಟ್ಟಿದ ತಕ್ಷಣ ಅದೇ ಹೆಸರು ಇದುವರೆಗೂ ಇದೆ. ಭೂಮಿಗೆ ಭೂಮಿ ಅಂತ ಹೆಸರಿಟ್ಟಾಗ ಭೂಮಿ ಅಂತಾನೆ ಇದುವರೆಗೂ ಹೆಸರಿದೆ. ಅನೇಕ ಸಾರಿ ನಮ್ಮ ಮಗನು, ಚಿಕ್ಕ ಮಗನು ಕೇಳ್ತಾ ಇರ್ತಾನೆ, ಏನಂತ, ಡ್ಯಾಡಿ ಇದರಲ್ಲಿ ಯಾಕೆ ಈಗ ನ್ಯೂ ಜನರೇಷನ್ ಇದೆ, ಬೈಬಲಲ್ಲಿ ಯಾಕೆ ನಿಮಗೆ ಈ ಹೆಸರುಗಳು ಅರ್ಥ ಆಗಲ್ಲ, ತುಂಬಾ ಹಳೇದಾಗಿದೆ, ಯಾಕೆ ಇದು ಲೇಟೆಸ್ಟ್ ಆಗಿ ಮಾಡ್ತಲ್ಲ, ಅಪ್ಡೇಟ್ ಯಾಕೆ ಮಾಡಿಲ್ಲ, ಇದು ದೇವರು ಎಲ್ಲ ತಿಳಿದಂಥವರಲ್ಲ ಅಂತ ಅನ್ನುವಾಗ ನಾನು ಆ ಥರ ಹೇಳಿದೆ,
ಮಗನೇ, ಅನೇಕರು ಹೊಸದಾಗಿ ನಾವು ಬರೆಯುವಾಗ ಏನಂತಾರೆ ಅಂದ್ರೆ, ನೋಡಿ ನಮ್ಮ ಗ್ರಂಥದಲ್ಲಿ ಹಳೆ ಹೆಸರು ಹೀಗೆ ಇದೆ, ಅದೇ ಹೆಸರು ಈ ದಿನನೂ ನಮಗೆ ಭೂಮಿ ಮೇಲೆ ದೇವರು ಹೀಗೆ ಇಟ್ಟಿದ್ದಾರೆ. ನಿಮ್ಮ ಬೈಬಲಲ್ಲಿ ಇದು ನೆನ್ನೆ ಮೊನ್ನೆ ಬಂದಂಥ ಬೈಬಲ್ಲು, ಅದಕ್ಕೆ ಇದು ಈ ರೀತಿ ಹೊಸದಾಗಿ ಹೆಸರು ತೋರಿಸ್ತಾ ಇದೆ. ನೋಡಿ ನಮ್ಮ ಹಳೆ ಹೆಸರು ಹೇಗಿದೆ ಅದೇ ರೀತಿ ಈ ರೀತಿ ಅಂತ ತೋರಿಸಿದಾಗ ಏನು ಉತ್ತರ ಕೊಡೋಕ್ಕಾಗುತ್ತೆ ನಾವು? ಅದಕ್ಕೆ ದೇವರು ಆಕಾಶ ಭೂಮಿ ಅಂತ ಯಾಕೆ ಹೆಸರು ಇಟ್ಟಿದ್ದಾರೆ, ಅದೇ ಹೆಸರು ಯಾಕೆ ಗೊತ್ತಾ ಇದು ಬೈಬಲಲ್ಲಿ ತೋರಿಸ್ತಾ ಇದ್ದಾರೆ ಹಳೆ ಮಾತು. ಜನರು ನಂಬಲಿ ನಾನೇ ಪುರಾತನ ದೇವರು, ನಾನೇ ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಮತ್ತು ಸದಾ ಜೀವಿಸುವವನು. ದೇವರಿಗೆ ಮರಣ ಬರಲ್ಲ ಪ್ರೇರೆ, ದೇವರು ಸದಾ ಜೀವಿಸುವವನು. ಆತನು ಆದಿ ಸಂಭೂತನು, ಆದಿ ಸಂಭೂತನು. ಅರ್ಥ ಆಗಿದೆ ಪ್ರೇರೆ? ಕೆಳ ವಚನ ನೋಡ್ಕೊಳ್ಳುವಾಗ ಆನಂತರ ಕಡೆ 2 ವಚನ ಇದೆ ಬೇರೆ, ಮುಗಿಸ್ಕೋಣ. ಆ ನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ. ಎಲ್ಲಿ? ಸಮುದ್ರದಲ್ಲಿ ಸ್ಟಾಕ್ ಆಗಿರಲಿ. ಸಮುದ್ರದಲ್ಲಿ ಸ್ಟಾಕ್ ಆಗಿರಲಿ. ನಾವು ಟ್ಯಾಂಕಲ್ಲಿ ಕಾಯಿನ ಹಾಕಿ 5 ರೂಪಾಯಿ ನೀರು ತಗೊಬಂದು ಮಾಡ್ತೀವಿ, ಸ್ಟಾಕ್ ಮಾಡ್ತೀವಿ. ನಮಗೆ ಬೇಕಾದಾಗ ಏನು ಮಾಡ್ತೀವಿ ಗೊತ್ತಾ? ನಲ್ಲಿ ಓಪನ್ ಮಾಡ್ಕೋತೀವಿ, ಆಫ್ ಮಾಡಿ. ಓಕೆನಾ? ದೇವರು ಇವಾಗ ಸ್ಟಾಕ್ ಮಡಗಿದ್ದಾರೆ ನೀರು. ಎಲ್ಲಿ? ಆಕಾಶದಲ್ಲಿ ಶಿಫ್ಟ್ ಮಡಗಿದ್ದಾರೆ. ಈಗ ನಮ್ಗೆ ನೀರು ಬೇಕಂದ್ರೆ ಏನು ಮಾಡಿ, ದೇವರು ಈ ಭೂಮಿಗೆ ಸ್ನಾನ ಮಾಡಿಸ್ಬೇಕಾದಾಗ ಏನು ಮಾಡ್ತಾರೆ ಗೊತ್ತಾ? ಭೂಮಿಗೆ ದೇವರು ಸ್ನಾನ ಮಾಡಿ, ದೇವರು ತುಂಬ ಸ್ಮೆಲ್ ಬರ್ತಾ ಇರ್ತೈತೆ ಭೂಮಿಗೆ. ನಾವು ಅನೇಕ ಸಲ ಹೇಳ್ತಾ ಇರ್ತೀವಿ ಮಕ್ಕಳಿಗೆ, ಏನು ದೇಹ ಸ್ಮೆಲ್ ಬರ್ತಾ ಇದೆ, ಸ್ನಾನ ಮಾಡಪ್ಪ ಅಂತ ಹೇಳ್ತೀವಿ. ದೇವರು ಇವಾಗ ಭೂಮಿಗೆ ಸ್ಮೆಲ್ ಬರ್ತಾ ಇದೆ. ಈಗ ದೇವ್ರು ಏನು ಮಾಡ್ಬೇಕು? ಆಕಾಶಕ್ಕೆ ಸ್ನಾನ ಮಾಡಿಸ್ಬೇಕು. ಏನು ಮಾಡ್ತಾರೆ ಅವಾಗ? ಮ್ಯಾಲ್ಗಡೆ ನಲ್ಲಿ ಓಪನ್ ಮಾಡ್ತಾರೆ. ನಲ್ಲಿ ಓಪನ್ ಮಾಡಾಗ ಅಲ್ಲಲ್ಲಿ ಮಳೆಗಳು ಬರುತ್ತಾ? ನಾವೇನು ಅನ್ಕೋತೀವಿ ಮಳೆ ಬಂದಾಗ, ಏನಪ್ಪ ಕೆಲಸ ಕಾರ್ಯಕ್ಕೆ ಹೋಗ್ದಾಗಾಯ್ತು, ಮಳೆಯಿಂದ ತುಂಬ ಹಿಂಸೆ ಆಯ್ತು ಅಂತ ನಾವು ಅನ್ಕೋತೀವಿ. ಒಂದು ವೇಳೆ ಭೂಮಿಗೆ ಮಳೆ ಬಿಡಲಿಲ್ಲ ಅಂದರೆ ರೋಗದ ಮೂಲಕ ಸಾಯುವಂಥ ಸಂಭವ ಅನೇಕ ಇರ್ತದೆ ಪ್ರೇರೆ. ರೋಗಗಳು ಭಯಂಕರವಾಗಿ ಬರುತ್ತೆ. ಅದಕ್ಕೆ ಚಳಿಗಾಲ, ಬೇಸಿಗೆ ಕಾಲದಲ್ಲಿ ಪ್ರೇರೆ ನೀವು ಅರ್ಥ ಮಾಡ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ನಾವು ಮನೇಲಿ ಏನಾದರೂ ಆಹಾರ ಮಾಡಿದ್ರೆ ಏನು ಮಾಡ್ತೀವಿ? ಆಹಾರ ಮಾಡಿದ್ರೆ ಕೆಟ್ಟೋಗುತ್ತೆ ಅದು. ಮತ್ತೆ ಏನು ಮಾಡ್ತೀವಿ ನಾವು ಪ್ರೇರೆ? ಮನೇಲಿ ಏನು ಮಾಡ್ತೀವಿ? ನೀವೆಲ್ಲ ಏನು ಮಾಡಿದ್ದೀರಾ? ಫ್ರಿಜ್. ಓಕೆನಾ? ಒನಿಡಾ ಕಂಪ್ನಿ, ಸ್ಯಾಮ್ಸಂಗ್ ಕಂಪ್ನಿ, ಮತ್ತೊಂದು LG ಕಂಪ್ನಿ ಎಲ್ಲ ಮಾಡಿಕೋತೀವಿ, ಫ್ರಿಜ್ ಮಾಡಿಕೋತೀವಿ. ಏನಕ್ಕೆ? ಸೆಕೆರೆ ಆಹಾರ ಕೆಡಬಾರದು, ತಣ್ಣಗಿರುವಂಥ ಪಾನವನ್ನು ನಾವು ಸೇವಿಸಬೇಕು. ಅಂದರೆ ಅನ್ನ ಕೆಡಬಾರದು, ರಾತ್ರಿ ಮಡಗಿರುವಂಥ ಅನ್ನ ಫ್ರಿಜ್ಜಲ್ಲಿ ಇಟ್ಟರೆ. ಹಾಲು ಕೆಡಬಾರ್ದು, ಮೊಸರು ಕೆಡಬಾರ್ದು ಅಂದ್ರೆ ಏನು ಮಾಡಬೇಕು? ಈ ಪದಾರ್ಥಗಳೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಓಕೆನಾ? ಈಗ ಭೂಮಿ ಬಿಸಿಲು ಕಾಲ ಬಂದಾದ ಮೇಲೆ ಎಲ್ಲ ಬರ್ನಾಗಿರುತ್ತೆ. ಈ ಜನ ಬೇರೆ ತಿಂದಿರುವಂಥ ಆಹಾರಗಳು ಅಲ್ಲಲ್ಲಿ ಎಸ್ಬಿಟ್ಟು ಅಲ್ಲೇ ಕಸ ಹಾಕ್ಕೊಂಡು ಹೊರಟಾಯ್ತಾರೆ. ಯಾರು ಓಡಾಡ್ತಾರೋ, ಯಾರು ತಿರುಗಾಡ್ತಾರೋ, ಯಾವ ಸೊಳ್ಳೆ ಬಂದು ಅದನ್ನು ತಿಂದು ನಮ್ಮ ಮಕ್ಕಳು ಬಂದು ಕಡಿತದಂತ ಯೋಚನೆ ಮಾಡಲ್ಲ, ರೋಡಲ್ಲಿ ಹಾಕ್ಬಿಟ್ಟು. ಇದೆಲ್ಲ ಸ್ಮೆಲ್ ಏನಾಗಿರುತ್ತೆ ಗೊತ್ತಾ? ಭಯಂಕರವಾದ ರೋಗಕ್ಕೆ ತುತ್ತಾಗಿರ್ತೀವಿ ನಾವು. ಈಗ ಈ ಸ್ಮೆಲ್ ಬರದ ಹಾಗೆ ಭೂಮಿನ ಏನು ಮಾಡ್ಬೇಕು ಹೇಳಿ? ಎಲ್ಲಿಡಬೇಕು ದೇವರು? ಚಳಿಗಾಲ ಎಂಬುವಂಥ ಫ್ರಿಜ್ ಒಳಗಡೆ ಇಡಬೇಕು. ಹೌದಂತೀರಾ ಅಲ್ವಾ? ಹೌದಾ ಅಲ್ವಾ? ಚಳಿಗಾಲ ಎಂಬುವಂಥ ಫ್ರಿಜ್ ಒಳಗಡೆ ದೇವರು ಇಡ್ತಾ ಇದ್ದಾರೆ. ಈಗ ನಾವೇನು ಗೊತ್ತೀವಿ, ಅಯ್ಯೋ ಏನಪ್ಪ ಈ ಚಳಿ ಅಂತ. ಅಂದರೆ ಬೇಸಿಗೆ ಕಾಲ ಬಂದರೂ ತಡೆಯಲ್ಲ, ಚಳಿಗಾಲ ಬಂದರೂ ತಡೆಯಲ್ಲ, ಮಳೆಗಾಲ ಬಂದರೂ ತಡೆಯಲ್ಲ. ಅಂದರೆ ನಮ್ಮ ಶರೀರವೇ ನಮಗೆ ತಡ್ಕೊಳ್ತಾ ಇಲ್ಲ. ಹೌದಾ? ಯಾವ ಕಾಲ ಬಂದರೂ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಓಕೆನಾ? ಅದಕ್ಕೆ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ? ದೇವರು ಕೂಡ ಆ ರೀತಿನೇ ಮಾಡಿ, ಬೆಳಗ್ಗೆ ಚಳಿಗಾಲ, ಮಧ್ಯಾಹ್ನ ಬಿಸಿಲುಗಾಲ, ರಾತ್ರಿಗೆ ಮಳೆಗಾಲ, 3 ವಾತಾವರಣವನ್ನು ಕೊಟ್ಬಿಟ್ಟಿದ್ದಾರೆ. ಈಗ ನನ್ನ ಮಕ್ಕಳು ಬೇಜಾರಾಗಿದೆ, 3 ತಿಂಗಳು ಮಾಡಿಬಿಟ್ರೆ ಬೋರ್ ಆಗೋಯ್ತಾರೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ ದೇವರು? 3 ಟೈಮು ಒಂದೇ ಸಾರಿ ಇಟ್ಬಿಟ್ಟಿದ್ದಾರೆ, ಒಂದೇ ದಿವಸ ನೋಡ್ಕೊಂಡು. 4 ತಿಂಗಳು ಗ್ಯಾಪ್ ನೋಡಬೇಕಾಗಿತ್ತು. ಚಳಿಗಾಲಕ್ಕೆ 4 ತಿಂಗಳು, ಮಳೆಗಾಲ 4 ತಿಂಗಳು, ಬೇಸಿಗೆ ಕಾಲ 4 ತಿಂಗಳು, 1 ವರ್ಷ ಆಗಿರೋದು. ಈಗ ಒಂದು ದಿವಸದಲ್ಲೇ 1 ವರ್ಷ ತೋರಿಸ್ಬೋದು. ಓಕೆನಾ? ದೇವರ ಶಕ್ತಿ ಅಪರಿಮಿತ ಪ್ರೇರೆ. ದೇವರನ್ನು ನಾವು ಏನು ಅಂದುಕೊಂಡಿದ್ದೀವಿ? ದೇವರು ನಮ್ಮ ಹಾಗೆ ಕುಡಿಯುವವನು, ವ್ಯಭಿಚಾರ ಮಾಡುವವನು, ನಮ್ಮ ಹಾಗೆ ಕಾಮಾಂತಕನು ಅಂತ ನಿಜವಾಗ್ಲೂ ನಾವು ಅಂದುಕೋಬಾರದು. ಆ ರೀತಿ ಅಂದುಕೊಳ್ಳಬಾರದು. ದೇವರು ಪರಿಶುದ್ಧನು. ಆತನಲ್ಲಿ ಕೆಟ್ಟದ್ದು ಮಾತ್ರ ಸಿಗುವುದಿಲ್ಲ. ಆತನು ಕೆಟ್ಟದ್ದಕ್ಕೆ ಕಾರಣನಲ್ಲ. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು, ಈಗ ಡೆಲಿವರಿ ಟೈಮ್ ಆಯಿತು, ಒಂದು ತಾಯಿಗೆ 1 ತಿಂಗಳು
2 ತಿಂಗಳು ಡಾಕ್ಟರ್ ಹೇಳ್ತಾರೆ ಮಗು ಬೆಳೀತಾ ಇದೆ, ಪಾಪಂ ಏನಾಗ್ತಾ ಇದೆ ಅಂತ ಮನುಷ್ಯನಲ್ಲಿ ಡೆಲಿವರಿ ಆಗ್ತಾ ಇದೆ. 1 ತಿಂಗಳು ಇಂಪ್ರೂವ್ಮೆಂಟ್, 2 ತಿಂಗಳು ಇಂಪ್ರೂವ್ಮೆಂಟ್, 3ನೇ ತಿಂಗಳು ಇಂಪ್ರೂವ್ಮೆಂಟ್. 9 ತಿಂಗಳು ಆದಮೇಲೆ ಒಂದು ತಾಯಿ ಗರ್ಭದಿಂದ ಹೇಗೆ ಮಗುವನ್ನು ಹೊರಗಡೆ ಬರುತ್ತೋ ಅದೇ ರೀತಿ ಪಾಪವು ತುಂಬ ಬೆಳೆದು ಮರಣವನ್ನು ಹಿಡಿಯುತ್ತೆ. ಆ ಮರಣ ಪ್ರತಿಯೊಬ್ಬ ಮನುಷ್ಯರಿಗೆ ಬರುತ್ತೆ ಪ್ರೇರೆ. ಆದರೆ ದೇವರು ಹೇಳುವಂಥ ಈ ಮರಣ ಎರಡನೇ ಮರಣ ಇದೆ ಪ್ರೇರೆ. ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಈ ಲೋಕ ಯಾವುದಂತ ನಮ್ಗೆ ಗೊತ್ತಿರಲಿಲ್ಲ. ಈ ಲೋಕ ಬಿಟ್ಟು ಹೋದ್ಮೇಲೆ ಆ ಪ್ರಪಂಚ, ಆ ಲೋಕ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹೋದ ಮೇಲೆ ಗೊತ್ತಾಗುತ್ತೆ. ಈ ಲೋಕಕ್ಕೆ ನಾವು ಬಂದ ಮೇಲೆ ಗೊತ್ತಾಯ್ತು, ಆ ಲೋಕಕ್ಕೆ ನಾವು ಹೋದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ದೇವರೇನು ಹೇಳ್ತಾರೆ ಗೊತ್ತಾ? ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು. ಪಾಪವು ಕೊಡುವ ಸಂಬಳ ಮಾತ್ರ, ಅದನ್ನು ಮಾತ್ರ ತಿಳಿದೇ ಇರಬೇಕು, ಅದನ್ನು ಮಾತ್ರ ಮರೆಯದಿರಬೇಕು. ಪಾಪವು ಕೊಡುವ ಸಂಬಳ ಮರಣ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಹೇಳ್ತಾ ಗೊತ್ತಾ? ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಸಿಗುವಂತ ಉಚಿತಾರ್ಥ ವರ. ಅದು ಉಚಿತಾರ್ಥ ವರ ಪ್ರೇರೆ. ವರ ನಮಗೆ ಉಚಿತ ವರ. ಕುರಿ ಕೊಡಬೇಕಾಗಿಲ್ಲ, ಹೋಳಿ ಕೊಡಬೇಕಾಗಿಲ್ಲ, ಪಾರಿವಾಳ ಕೊಡಬೇಕಾಗಿಲ್ಲ, ಕೋಣ ಕಡಿಬೇಕಾಗಿಲ್ಲ, ಕುಂಬಳಕಾಯಿ ಹೊಡೆಯಲೇಬೇಕಾಗಿಲ್ಲ. ಉಚಿತಾರ್ಥವಾದ ವರ ಇದು ನಮಗೆ. ಅನೇಕರು ತಪಸ್ ಮಾಡ್ತಾ ಇದ್ರಂತೆ ಅನೇಕ ವರ್ಷಗಳಿಂದ. ಋಷಿಮುನಿಗಳು ತಪಸ್ಸು ಅಂದ್ರೆ ದೇವರನ್ನ ನೋಡಬೇಕು, ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಂತ. ಅದಕ್ಕೆ ಯೇಸು ಸ್ವಾಮಿ ಇವತ್ತು ಹೇಳುವಂತ ಮಾತಿನ ಗೊತ್ತಾ? ರೋಮಬರ್ಧ ಪತ್ರಿಕೆ 3ನೇ ಅಧ್ಯಾಯ 6ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳುವಂತ ಮಾತಿನ ಗೊತ್ತಾ? ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿರುವಂಥದ್ದು. ಫ್ರೀಯಾಗಿ ಕೊಡ್ತಾ ಇದ್ದಾನೆ. ಈ ಉಚಿತವಾದ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತದೆ. ಇದಕ್ಕೆ ಹಣ ಬೇಕಾಗಿಲ್ಲ, ನಮ್ಮ ಕುಲ ಬೇಕಾಗಿಲ್ಲ, ನಮ್ಮ ಜಾತಿ, ನಮ್ಮ ಮತ, ನಮ್ಮ ವರ್ಗ ಏನೂ ಬೇಕಾಗಿಲ್ಲ. ನಾವು ನಮ್ಮ ಹೃದಯ, ನೀನು ನಿನ್ನ ಹೃದಯ, ನಿನ್ನ ಹೂವು, ನಿನ್ನ ಹಣ್ಣು, ನಿನ್ನ ಕಾಯಿ ದೇವರಿಗೆ ಬೇಕಾಗಿಲ್ಲ. ಅದೆಲ್ಲ ನಿಮಗೋಸ್ಕರ, ನೀವು ನನಗೋಸ್ಕರ, ನಿಮ್ಮ ಗರ್ಭಫಲವು ನನಗೋಸ್ಕರ ಅಂತ ಈ ದಿನ ದೇವರು ಹೇಳುವಂಥ ಮಾತು. ಈ ದಿನ ನೋಡಿಕೊಂಡ ಪ್ರೇರೆ 10ನೇ ವಚನದವರೆಗೂ ಇರುವಂಥ ದೇವರ ಪರಮಾರ್ಥವು ಈ ದಿನ ಆದಿಕಾಂಡದಲ್ಲಿ ನಾವು ನೋಡಿಕೊಂಡಿದ್ದೇವೆ ಪ್ರೇರೆ. ತುಂಬ ಜನ ಇದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಅಂತ ನಾನು ನಂಬುತ್ತಾ ಇದ್ದೇನೆ ಪ್ರೇರೆ. ಇದನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ಸಾರಿ ಬೈಬಲ್ ಗ್ರಂಥವನ್ನು ಓದಿ ಸತ್ಯ ದೇವರಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಆತನಲ್ಲಿ ಬಂದು ಮನಃಶಾಂತಿಯನ್ನು ಹೊಂದಿಕೊಂಡು ಆತನಲ್ಲಿ ಬಂದು ಪಾಪ ವಿಮೋಚನೆಯನ್ನು ಹೊಂದಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗೋಣ ಎಂದು, ಮೋಕ್ಷಕ್ಕೆ ಬಾಧ್ಯಸ್ಥರಾಗೋಣ ಎಂದು, ವೈಕುಂಠಕ್ಕೆ ಹೋಗುವಂಥ ಮಾರ್ಗವನ್ನು ತಿಳಿದುಕೊಳ್ಳೋಣ ಎಂದು ಈ ದಿನ ನಿಮ್ಮ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಾತಿನಲ್ಲಿರುವಂಥ ಆ ಪರಮಾರ್ಥವನ್ನು ತಿಳಿಸುವ ಹಾಗೆ ತಂದೆ, ನನಗೆ ಜ್ಞಾನವನ್ನು ವಿವೇಕವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ನಿಮಗೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಅಪ್ಪ, ಈ ಮಾತುಗಳು ನಿಮ್ಮ ಮಕ್ಕಳು ಅನೇಕರು ಕೇಳಿ ತಂದೆ ನಿಮ್ಮ ಕಡೆ ಬರುವಂತೆ ಸಹಾಯ ಮಾಡಿ ತಂದೆ. ಅವರ ಪಾಪದಿಂದ ಅವರನ್ನು ವಿಮುಕ್ತಿಗೊಳಿಸಿರಿ ತಂದೆ. ಅವರ ಶಾಪದಿಂದ ಅವರನ್ನು ಬಿಡುಗಡೆ ಕೊಡಿರಿ ತಂದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ತಂದೆ ಇದೇ ರೀತಿ ಪ್ರತಿದಿನ ವಾಕ್ಯವನ್ನು ಹೇಳುವುದಕ್ಕೆ ನಾನು ನಿಲ್ಲಿಸಬೇಕೆಂದು ಈ ಪ್ರಾರ್ಥನಾ ಮನೆ ವಿಜ್ಞಾಪನೆಯನ್ನು ನಿಮ್ಮ ಪ್ರಿಯಕುಮಾರ್ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವನ್ನು ಪ್ರಾರ್ಥಿಸಿ ಹೊಂದಿರುವ ಪಾತ್ರ. ಎಲ್ಲರಿಗೂ ವಂದನೆ.